ಸ್ನೇಹಿತರೆ, ಇಸ್ರೇಲ್ ಮತ್ತು ಇರಾನ್ ನಡುವೆ ದೊಡ್ಡ ಯುದ್ಧನೇ ಶುರುವಾಗ್ಬಿಟ್ಟಿದೆ. ಇದು ಯುದ್ಧಕ್ಕೆ ಅಧಿಕೃತ ಆರಂಭ ಅಂತಾನೆ ಹೇಳ್ಬೋದು. ಹಿಜ್ಬುಲ್ಲಾ ಮತ್ತು ಹಮಾಸ್ ಮುಖ್ಯಸ್ಥರ ಹತ್ಯೆಗೆ ಪ್ರತೀಕಾರವಾಗಿ, ತನ್ನ ಶಿಷ್ಯರ ಹತ್ಯೆಗೆ ಪ್ರತೀಕಾರವಾಗಿ ಇರಾನ್ ನೇರ ಯುದ್ಧಕ್ಕೆ ಇಳಿದೇ ಬಿಟ್ಟಿದೆ. ಇಸ್ರೇಲ್ ಕಡೆಗೆ ಸುಮಾರು 180 ಕ್ಷಿಪಣಿಗಳನ್ನ ಇರಾನೇ ಹಾರಿಸಿದೆ. ಯಾರ ಮೂಲಕ ಹಾರಿಸಿದಲ್ಲ, ತಾನು ನೇರವಾಗಿ ಹಾರಿಸಿದೆ. ಇದು ಇಸ್ರೇಲ್ ಕೊಟ್ಟಿರೋ ಲೆಕ್ಕ. ಇರಾನ್ 200ಕ್ಕೂ ಅಧಿಕ ಮಿಸೈಲ್ ಹಾರಿಸಿದೀವಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಕೆಲ ರಿಪೋರ್ಟ್ಸ್ ಪ್ರಕಾರ 400ಕ್ಕೂ ಅಧಿಕ ಮಿಸೈಲ್ಗಳ ತನಕವೂ ಇರಾನ್ ಫೈರ್ ಮಾಡಿರಬಹುದು ಅಂತ ಈಗ ಹೇಳಲಾಗ್ತಾ ಇದೆ. ಮಂಗಳವಾರ ಸಂಜೆ ಸ್ಥಳೀಯ ಕಾಲಮಾನ 7:45 ಹೊತ್ತಿಗೆ ಇಸ್ರೇಲ್ ಮೇಲೆ ಈ ದಾಳಿ ನಡೆಸಲಾಗಿದೆ. ಖಾಮೆನಿ ಆಡಳಿತವನ್ನ ಅಂತ್ಯ ಮಾಡ್ತೀವಿ, ಇರಾನ್ನಲ್ಲಿ ಸ್ವಾತಂತ್ರ್ಯ ಬರುತ್ತೆ ಅಂತ ನೆತನ್ಯಾಹು ಆರ್ಭಟಿಸಿದ್ರು. ಅದಾದ ಕೆಲವೇ ಗಂಟೆಗಳಲ್ಲಿ ಇರಾನ್ ರೊಚ್ಚಿಗೆದ್ದು ದಾಳಿ ಮಾಡಿದೆ ಇಸ್ರೇಲ್ ಮೇಲೆ. ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಿ ಇರಾನಿನ ಸೇನೆಗೆ ಡೈರೆಕ್ಟ್ ಅಟ್ಯಾಕ್ ಮಾಡೋಕೆ ಆದೇಶ ಕೊಟ್ಟಿದ್ರಂತೆ. ಅದರ ಬೆನ್ನಲ್ಲೇ ಈ ದಾಳಿ ನಡೆದಿದೆ. ಮಾಹಿತಿಯ ಪ್ರಕಾರ 180 ಕ್ಷಿಪಣಿಗಳ ಪೈಕಿ 110 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು 30 ಕ್ರೂಸ್ ಕ್ಷಿಪಣಿಗಳನ್ನು ಬಳಸಲಾಗಿದೆ. ಇದು ಕಳೆದ ಏಪ್ರಿಲ್ನಲ್ಲಿ ಇರಾನ್ ಮಾಡಿದ ದಾಳಿಗಿಂತ ಬಹುದೊಡ್ಡ ದಾಳಿ ಅಂತ ಹೇಳಲಾಗ್ತಿದೆ. ಇಸ್ರೇಲ್ ರಾಜಧಾನಿ ಟೆಲ್ ಅವ್ಯೂ, ಇಂಪಾರ್ಟೆಂಟ್ ನಗರಗಳಾದ ಡೆಮೋನಾ ಹಾಗೆ ನೆವಾಟಿಮ್ ಏರ್ಬೇಸ್, ಹೌರಾ, ಹೋಡ್ ಹಶಾರೋನ್ ಹಾಗೆ ಈ ಬೀರ್ಶೆಬಾ ಮತ್ತು ರಿಶಾನ್ ಲೆಜಿಯಾನ್ ಅನ್ನೋ ಕಡೆ ಇರಾನ್ ದಾಳಿ ಮಾಡಿದೆ. ಇದರಲ್ಲಿ ಸಾಕಷ್ಟು ಕ್ಷಿಪಣಿಗಳನ್ನು ಇಸ್ರೇಲ್ ತಡೆದು ಡಿಸ್ಟ್ರಾಯ್ ಮಾಡಿದೆ. ಇರಾನ್ನಿಂದ ದಾಳಿ ಸೂಚನೆ ಬಂದ ಬೆನ್ನಲ್ಲೇ ಇಡೀ ಇಸ್ರೇಲ್ನಾದ್ಯಂತ ವಾರ್ ಸೈರನ್ ಮೊಳಗಿತ್ತು, ಅಲರ್ಟ್ ಅನ್ನು ಜಾರಿ ಮಾಡಲಾಗಿತ್ತು. ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಅಂದರೆ ಐರನ್ ಡೋಮ್ಗಳು ಆಕ್ಟಿವ್ ಆಗಿದ್ವು. ಆಕಾಶದಲ್ಲೇ ಬಹುತೇಕ ಇಂಟರ್ಸೆಪ್ಟ್ ಮಾಡಿದೀವಿ, ನಾವು ಇರಾನ್ ಹಾರಿಸಿದ ಕ್ಷಿಪಣಿಗಳನ್ನೆಲ್ಲ ತಡೆದಿದ್ದೀವಿ ಅಂತ ಇಸ್ರೇಲ್ ಸೇನೆ ಹೇಳಿಕೊಂಡಿದೆ. ಆದರೂ ಕೆಲ ಕಡೆ ಕೆಲವೊಂದಷ್ಟು ಕ್ಷಿಪಣಿಗಳು ಒಳಗ್ ನುಗ್ಗಿ ದಾಳಿ ಮಾಡಿವೆ. ಇಸ್ರೇಲ್ನ ಮೊಸಾದ್ ಕಚೇರಿ, ಪ್ರಮುಖ ಸೇನಾ ನೆಲೆಗಳಿಗೆ ಇರಾನ್ ಮಿಸೈಲ್ ಹೋಗಿ ಟಚ್ ಆಗಿ ಡ್ಯಾಮೇಜ್ ಆಗಿದೆ. ವೆಸ್ಟ್ ಬ್ಯಾಂಕ್ ಮೇಲೆ ಬಿದ್ದ ಮಿಸೈಲ್ನಿಂದ ಒಬ್ಬ ಗಾಜಾ ಮೂಲದ ವ್ಯಕ್ತಿ ಪ್ರಾಣ ಕಳ್ಕೊಂಡಿದ್ದಾರೆ. ಹಾಗೆ ಇಸ್ರೇಲಿನ ಒಳಗೆ 2 ಗಾಯಗೊಂಡಿದ್ದಾರೆ. ಜೆರುಸಲೆಂ ಮೂಲಗಳ ಪ್ರಕಾರ ಇರಾನ್ ಕ್ಷಿಪಣಿ ದಾಳಿಯಿಂದ ಹಲವು ನಗರಗಳಲ್ಲಿ ಇಸ್ರೇಲಿ ಮೂಲಸೌಕರ್ಯಗಳ ಮೇಲೆ ದಾಳಿಯಾಗಿದೆ. ಈ ರೀತಿ 400 ಕ್ಷಿಪಣಿ ಬಂದು ಬಿತ್ತು ಅಂದರೆ ಯಾವ ಐರನ್ ಡೋಮ್ ಕೈಲೂ ಪೂರ್ತಿ ತಡೆಯೋಕ್ಕಾಗಲ್ಲ. ಒಂದಷ್ಟಾದರೂ ಕೂಡ ಒಳಗೆ ಬಂದು ಬಿದ್ದೇ ಬೀಳುತ್ತೆ. ಅದೇ ಆಗಿದೆ. ಕೆಲ ಕಟ್ಟಡಗಳು, ರೆಸ್ಟೋರೆಂಟ್ಗಳು ಮತ್ತು ಶಾಲೆಗಳ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಇರಾನ್ನಿಂದ ಹಾರಿದ ಮಿಸೈಲ್ಗಳನ್ನು ಜೋರ್ಡನ್ ಕೂಡ ತಡೆದು ಹಾಕಿದೆ. ಮಧ್ಯದಲ್ಲಿ ಜೋರ್ಡನ್ ಪಾಪ ಸಿಕ್ಕಾಕೊಂಡ್ಬಿಟ್ಟಿದೆ. ಇಲ್ಲಿ ಇರಾನ್ ಮತ್ತು ಇಸ್ರೇಲ್ ಮಧ್ಯದಲ್ಲಿ ಬರುತ್ತಲ್ಲ ಈ ರಾಷ್ಟ್ರ, ಮ್ಯಾಪಲ್ಲಿ ನೋಡ್ತಾ ಇದ್ದೀರಾ ನೀವು. ಇವರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈಗ ಇಸ್ರೇಲ್ ಹಾರಿಸಿರೋ ಕ್ಷಿಪಣಿ ಕೂಡ ಇವ್ರ ಮೇಲೆ ಹಾರಬೇಕು, ಇರಾನ್ ಹಾರಿಸಿರೋ ಕ್ಷಿಪಣಿ ಕೂಡ ಇವ್ರ ಮೇಲೆ ಹಾರ ಹೋಗಬೇಕು. ಇಬ್ಬರ ನಡುವೆ ಜಗಳದಲ್ಲಿ ಇವ್ರ ಮಧ್ಯದಲ್ಲಿ ಸಿಕ್ಕಾಕೊಂಡು ಹಿಂಗೆ ನೋಡುವಂತಾಗಿದೆ ಈಗ ಜೋರ್ಡನ್ನ ಕತೆ. ಜೋರ್ಡನ್ ರಾಜಧಾನಿ ಅಮಾನ್ ಮೇಲೂ ಕೂಡ ಕ್ಷಿಪಣಿಗಳು ಹಾರ್ತಾ ಇದ್ವು. ನಮ್ಮ ಮೇಲೆ ಏನಕ್ಕೆ ಹಾರಿಸಿರ ಅಂತ ಒಂದಷ್ಟು ಇವರು ಹೊಡೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಮೆರಿಕನ್ ಸೇನೆಯ ಸಹಾಯ ಪಡೆದು ನಾವು ಒಂದಷ್ಟು ಕ್ಷಿಪಣಿಗಳನ್ನ ಹೊಡೆದಿದ್ದೀವಿ ಅಂತ ಜೋರ್ಡನ್ ಹೇಳಿದೆ. ಇವು ಗುರಿ ತಪ್ಪಿ ನಮ್ಮ ಮೇಲೆ ಬಿದ್ರು ಬೀಳ್ಬೋದಲ್ಲ, ಆತ್ಮರಕ್ಷಣೆಗಾಗಿ ನಾವು ಈ ರೀತಿ ಹೊಡೆಬೇಕಾಯ್ತು ಅಂತ ಜೋರ್ಡನ್ ಹೇಳ್ತಾ ಇದೆ. ಅಲ್ಲಿನ ಮಾಧ್ಯಮಗಳು ಆ ರೀತಿ ರಿಪೋರ್ಟ್ ಮಾಡ್ತಿವೆ. ಇತ್ತ ಜೋರ್ಡನ್ ಸೇನೆ ಕೂಡ ನಮ್ಮ ಏರ್ ಸ್ಪೇಸ್ಗೆ ಬಂದ ಯಾವುದೇ ಆಬ್ಜೆಕ್ಟ್ ಅನ್ನ, ಯಾವುದೇ ತುಂಡನ್ನ ನಾವು ಬಿಟ್ಟಿಲ್ಲ, ಅದನ್ನ ತಡೆಯೋ ಪ್ರಯತ್ನವನ್ನು ಮಾಡಿದೀವಿ, ಹೊಡೆಯೋ ಪ್ರಯತ್ನವನ್ನು ಮಾಡಿದೀವಿ. ಅದು ಜೋರ್ಡನ್ನ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುತ್ತೆ. ಸೊ ದಿ ರಾಯಲ್ ಜೋರ್ಡಾನಿಯನ್ ಏರ್ ಫೋರ್ಸ್ ಹಾಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ನಮ್ಮ ಜಾಗಕ್ಕೆ, ನಮ್ಮ ಮೇಲೆ ಹಾರಿದ್ದೆಲ್ಲವನ್ನ ಹೊಡೆದು ಹಾಕೋ ಪ್ರಯತ್ನ ಮಾಡಿದೆ ಅಂತ ಹೇಳಿದ್ದಾರೆ. ಆ ವಿಡಿಯೋ ಕೂಡ ಸಾಕಷ್ಟು ಶೇರ್ ಆಗ್ತಾ ಇದೆ. ಇತ್ತ ಇರಾನ್ 200 ಕ್ಷಿಪಣಿ ಹಾರಿಸಿದೀವಿ ಅಂತ ಹೇಳ್ಕೊಂಡಿದೆ. ಇದಕ್ಕೆ ಆಪರೇಷನ್ ಟ್ರೂ ಪ್ರಾಮಿಸ್ 2 ಅಂತ ಹೆಸರನ್ನ ಅವ್ರು ಕೊಟ್ಕೊಂಡಿದ್ದಾರೆ. ಆಪರೇಷನ್ ಟ್ರೂ ಪ್ರಾಮಿಸ್ ಅನ್ನೋದು ಮುಂಚೆ ಏಪ್ರಿಲ್ ತಿಂಗಳಲ್ಲಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿತ್ತಲ್ಲ, ಅದಕ್ಕೆ ಹೆಸರಿಡಲಾಗಿತ್ತು. ಆಗ ಡ್ರೋನ್ಗಳನ್ನ ಕೂಡ ಬಳಸಲಾಗಿತ್ತು. ಈಗ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತು ಕ್ರೂಸ್ ಕ್ಷಿಪಣಿಗಳನ್ನ ಮಾತ್ರ ಈ ಪ್ರಾಮಿಸ್ 2 ನಲ್ಲಿ ಬಳಸಲಾಗಿದೆ. ಇದೇ ಮೊದಲ ಬಾರಿಗೆ ನಾವು ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಕೂಡ ಬಳಸಿದ್ದೀವಿ ಅಂತ ಇರಾನಿಯನ್ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಾ ಇವೆ. ಫಥಾ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಇದರಲ್ಲಿ ಹೆಚ್ಚಾಗಿ ಯೂಸ್ ಮಾಡಲಾಗಿದೆ. ಅಂದಹಾಗೆ ಈ ಫಥಾ ಒಂದೇ ಸಲ 350ರಿಂದ 450 kg ಸ್ಫೋಟಕಗಳನ್ನು ಹೊತ್ಕೊಂಡು ಹೋಗಿ ಡಮ್ ಅನಿಸೋ ತಾಕತ್ತನ್ನು ಹೊಂದಿದೆ. 2022ರಿಂದ ಇದು ಇರಾನ್ ಸೇನೆಯಲ್ಲಿ ನಿಯೋಜನೆಗೊಂಡಿರುವಂತಹ ಒಂದು ಮಿಸೈಲ್. ತುಂಬಾ ಅಡ್ವಾನ್ಸ್ಡ್ ಕ್ಷಿಪಣಿ ಇದು. ಇರಾನ್ನ ತಬ್ರೀಜ್ ಹಾಗೂ ಕಶಾನ್ ಹಾಗೂ ತೆಹರಾನ್ನ ಹೊರವಲಯದಲ್ಲಿರೋ ಮಿಲಿಟರಿ ನೆಲೆಗಳಿಂದ ಇದನ್ನ ಫೈರ್ ಮಾಡಲಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ.
ಅಲ್ಲದೆ ನಾವು ಹಾರಿಸಿದ್ದ 90ರಷ್ಟು ಸ್ಫೋಟಕಗಳು ಅವುಗಳ ಗುರಿಯನ್ನ ತಲುಪಿ ಡಿಸ್ಟ್ರಾಯ್ ಮಾಡಿವೆ ಅಂತ ಇರಾನ್ ಅವರು ಹೇಳ್ಕೊಂಡಿದ್ದಾರೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್, ಅಲ್ಲಿನ ಪ್ರಮುಖ ಸೇನಾಪಡೆ, ಅದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಈ ದಾಳಿಯಲ್ಲಿ ಮೊಸ್ಸಾದ್ನ ಕೇಂದ್ರ ಕಚೇರಿಯನ್ನ, 3 ಇಸ್ರೇಲಿ ಸೇನಾ ನೆಲೆಗಳನ್ನ ನಾವು ಡ್ಯಾಮೇಜ್ ಮಾಡಿದೀವಿ ಅಂತ ಹೇಳ್ಕೊಂಡಿದ್ದಾರೆ. ಟೆಲ್ ಅವ್ಯೂವ್ನ ಕಮರ್ಷಿಯಲ್ ಹಬ್ಗಳನ್ನ ಟಾರ್ಗೆಟ್ ಮಾಡಿದೀವಿ. ಅಮೆರಿಕದಿಂದ ಪಡೆದಿರೋ 5th ಜನರೇಷನ್ನ F-35 ಯುದ್ಧ ವಿಮಾನಗಳನ್ನ ಕೂಡ ಟಾರ್ಗೆಟ್ ಮಾಡಿಕೊಂಡು ನಾವು ದಾಳಿ ಮಾಡಿದೀವಿ. ಹಾಗೆ ನಾವ್ಟಿಮ್ ಏರ್ ಬೇಸ್ ಹಾಗೆ ಹಾತ್ಸೆರಿಮ್ ಏರ್ ಬೇಸ್ಗಳನ್ನ ಕೂಡ ಹಾನಿ ಮಾಡಿದೀವಿ ಅಂತ ಇರಾನ್ ಸೇನೆ ಹೇಳ್ಕೊಂಡಿದೆ. ಇರಾನ್ ದಾಳಿಯ ದೃಶ್ಯಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತವೆ. ವಿಡಿಯೋದಲ್ಲಿ ಸಾಕಷ್ಟು ಕ್ಷಿಪಣಿಗಳು ಇಸ್ರೇಲ್ ಕಡೆಗೆ ದೀಪಾವಳಿ ರಾಕೆಟ್ಗಳ ತರ ಹಾರಿ ಬರೋದು, ಆಮೇಲೆ ಬಿದ್ದು ಡ್ಯಾಮೇಜ್ ಮಾಡ್ತಿರೋದು ಕೂಡ ಅದು ಕಂಡು ಬಂದಿದೆ. ರಸ್ತೆಗಳಲ್ಲೂ ಕೂಡ ಅಲ್ಲಲ್ಲಿ ಈ ಮಿಸೈಲ್ನ ಅವಶೇಷಗಳು ಬಿದ್ದಿರೋದು, ಅದರ ದೃಶ್ಯಗಳನ್ನು ತೆಗೆದು ಜನ ಶೇರ್ ಮಾಡಿದ್ದಾರೆ. ಈ ಆಪರೇಷನ್ ಇಸ್ರೇಲ್ ಮಾಡಿರೋ ಪುಂಡಾಟಕ್ಕೆ ನಾವು ಕೊಟ್ಟಿರೋ ಉತ್ತರ ಅಷ್ಟೇ. ಇರಾನ್ ಶಾಂತಿ ಬಯಸತ್ತೆ, ಯುದ್ಧ ಬಯಸಲ್ಲ. ಆದ್ರೆ ಇಸ್ರೇಲ್ ಮುಂದೆ ಯಾವುದೇ ಹೆಜ್ಜೆ ಇಟ್ಟರೂ ಕೂಡ ನಾವು ಹೆಜ್ಜೆ ಇಡ್ತೀವಿ, ನಾವು ರೆಡಿ ಇದೀವಿ ಅಂತ ಇರಾನ್ ಹೇಳಿದೆ. ಅದರ ಪರಿಣಾಮ ಭಯಾನಕವಾಗಿರುತ್ತೆ ಅಂತ ಇಸ್ರೇಲ್ಗೆ ಇರಾನ್ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದೆ. ಹಾಗೆ ಅಮೆರಿಕ ಯಾವುದೇ ಕಾರಣಕ್ಕೂ ಈ ಕದನದಲ್ಲಿ ಎಂಟ್ರಿ ಆಗಬಾರದು, ಭಾಗಿಯಾದ್ರೆ ಅವ್ರಿಗೂ ಗ್ರಾಚಾರ ಬಿಡಿಸ್ತೀವಿ, ಅವ್ರಿಗೂ ಕೂಡ ಕಾದಿದೆ ಅಂತ ಓಪನ್ ಆಗಿ ಅಮೆರಿಕಗೂ ಬೆದರಿಕೆ ಹಾಕಿದೆ ಇರಾನ್. ಇಸ್ರೇಲ್ನಿಂದ ದೊಡ್ಡ ಪ್ರತಿಕಾರದ ಪ್ರತಿಜ್ಞೆ ಬಂದಿದೆ. ಎಂದಿನಂತೆ ಇರಾನ್ ದೊಡ್ಡ ತಪ್ಪನ್ನ ಮಾಡಿದೆ, ಇದಕ್ಕೆ ತಕ್ಕ ಬೆಲೆಯನ್ನು ಅವರು ತೆರಲೇಬೇಕಾಗುತ್ತೆ, ನಾವು ನಮ್ಮ ಪಡೆಗಳನ್ನೇ ಕಳಿಸ್ತೀವಿ, ಸೇಡು ತೀರಿಸ್ಕೊಳ್ತೀವಿ ಅಂತ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೆತನ್ಯಾಹು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಗ್ರೋತ್ ಸ್ಕೂಲ್ ಬಗ್ಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಈಗ ಇಸ್ರೇಲ್ ಜಗತ್ತಲ್ಲೇ ಮುಂದುವರೆದಿರೋ ರಾಷ್ಟ್ರ, ಆಕಾರದಲ್ಲಿ ಚಿಕ್ಕದಾಗಿದ್ರು ತನಗಿಂತ 75 ಪಟ್ಟು ದೊಡ್ಡ ಇರೋ ಇರಾನ್ ಅನ್ನ ಹೊಡಿತೀನಿ ಅಂತ ಹೇಳುತ್ತೆ. ಕಾರಣ ಅವರ ಟೆಕ್ನಾಲಜಿ. ಈ ಟೆಕ್ ಯುಗದಲ್ಲಿ ಇರಾನ್ನ ಅಣು ವಿಜ್ಞಾನಿಯನ್ನ ಇಸ್ರೇಲ್ AI ಯೂಸ್ ಮಾಡಿಕೊಂಡು ರೋಡ್ ಸೈಡ್ ಅಲ್ಲಿ ಹೊಡೆದಾಕಿತ್ತು. ಈ ರೀತಿ ದೇಶದ ರಕ್ಷಣೆಗೆ ಮಾತ್ರ ಅಲ್ಲ, ಸಾಕಷ್ಟು ಕಡೆ ಇಸ್ರೇಲ್ ಈ ರೀತಿ ಟೆಕ್ನಾಲಜಿ ಬಳಸುತ್ತೆ. ಕೃಷಿ, ಕೈಗಾರಿಕೆ ಹಾಗೂ ಸರ್ವಿಸ್ ಸೆಕ್ಟರ್ನಲ್ಲೂ ಕೂಡ ಅಪಾರವಾದ AI ಅನ್ನ ಬಳಸುತ್ತೆ. ಅದೇ ರೀತಿ ಒಬ್ಬ ವ್ಯಕ್ತಿಯಾಗಿ ನಾವು ಕರಿಯರ್ನಲ್ಲಿ ಗ್ರೋ ಆಗಬೇಕು ಅಂತ ಇದ್ರೆ ಈಗಿನ ಕಾಲದಲ್ಲಿ AI ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ನಿಮಗೇನಾದ್ರೂ AI ಟೂಲ್ಸ್ ಕಲಿಯೋ ಆಸಕ್ತಿ ಇದ್ರೆ ಗ್ರೋತ್ ಸ್ಕೂಲ್ನ 3 ಗಂಟೆಗಳ ಉಚಿತ ಮೆಗಾ AI ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡೋ ಅವಕಾಶ ಸಿಗ್ತಾ ಇದೆ. ಆಗಲೇ ಹೇಳಿದ ಹಾಗೆ ಇದು AI ಯುಗ. AI ಟೂಲ್ಸ್ ಗೊತ್ತಿರೋರು ಜಾಬ್ ಮಾರ್ಕೆಟ್ನಲ್ಲಿ ಸಿಂಹ ಪಾಲು ಪಡ್ಕೊಳ್ತಿರೋ ಟೈಮ್ ಇದು. ಗೂಗಲ್, ಅಮೆಜಾನ್ ಅಂತ ದೈತ್ಯ ಕಂಪನಿಗಳೇ ಸಾಲು ಲೇ ಆಫ್ ಮಾಡ್ತಿರೋ ಟೈಮ್. AI ಯೂಸ್ ಮಾಡ್ತೀವಿ ನಾವು ಅಂತ. ಪೇಟಿಎಂನ ವಿಜಯ್ ಶೇಖರ್ ಶರ್ಮಾ ರೀಸೆಂಟ್ ಆಗಿ ನಮ್ಮ ಕಂಪನಿಯ ಪ್ರಾಫಿಟ್ ಜಾಸ್ತಿ ಮಾಡ್ಕೊಳ್ಳೋಕೋಸ್ಕರ ವರ್ಕ್ ಫೋರ್ಸ್ ಕಮ್ಮಿ ಮಾಡಿ AI ಬಳಕೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಅಂದ್ರೆ AI ಗೊತ್ತಿರೋ ಕೆಲವು ಜನರಿಗೆ ಒಳ್ಳೆ ಸ್ಯಾಲರಿ ಸಿಗುತ್ತೆ ಇನ್ ಮುಂದೆ ಅಂತ ಅರ್ಥ. ಆ 1% ಜನರಲ್ಲಿ ನೀವು ಒಬ್ಬರಾಗಬಹುದು. ಅದರಲ್ಲೂ ಕೂಡ ಮಸ್ತ್ ಮಗ ವೀಕ್ಷಕರಿಗಾಗಿ ಗ್ರೋತ್ ಸ್ಕೂಲ್ ವಿಶೇಷ ಆಫರ್ ಅನ್ನ ತಂದಿದೆ. ಮೊದಲ 1500 ಜನರಿಗೆ ಈ ಲಿಂಕ್ ಮೂಲಕ ಹೋದವರಿಗೆ ಫ್ರೀ ಸಿಗುತ್ತೆ. ಸುಮಾರು 20+ AI ಟೂಲ್ ಹಾಗೂ ಚಾಟ್ GPT ಟ್ರಿಕ್ಗಳ ಬಗ್ಗೆ ಮಾಹಿತಿ ಕೊಡಲಾಗುತ್ತೆ. ಮೈಕ್ರೋಸಾಫ್ಟ್ ಎಕ್ಸೆಲ್ ನ ಕಾಂಪ್ಲೆಕ್ಸ್ ಡೇಟಾವನ್ನ 5 ನಿಮಿಷದಲ್ಲಿ ಸಾಲ್ವ್ ಮಾಡೋ ಟ್ರಿಕ್ ತಿಳ್ಕೋಬಹುದು. ಪರ್ಸನಲ್ ಬ್ರ್ಯಾಂಡಿಂಗ್, ವಿಡಿಯೋ ಎಡಿಟಿಂಗ್, ಬಿಸ್ನೆಸ್ ಸ್ಟ್ರಾಟಜಿಗಳನ್ನ ಕೂಡ ಕಲಿಬಹುದು. ನಿಮ್ಮ ಕರಿಯರ್ ಗ್ರೋತ್ಗೆ ಬೂಸ್ಟ್ ಸಿಗಬಹುದು. ಸ್ಕಿಲ್ಗಳನ್ನ ಕಲ್ತ್ರೆ ನಿಮ್ಮ ಸ್ಯಾಲರಿ ಕೂಡ ಜಾಸ್ತಿ ಆಗ್ಬೋದು. ನೀವು ಟೆಕ್ನಾಲಜಿ, ಸೇಲ್ಸ್, ಮಾರ್ಕೆಟಿಂಗ್, HR, ಆಪರೇಷನ್ ಸೇರಿ ಯಾವುದೇ ಕ್ಷೇತ್ರದಲ್ಲಿದ್ರೂ ಕೂಡ ನಿಮಗೆ ಹೆಲ್ಪ್ ಆಗುವಂತಹ ಕೋರ್ಸ್ಗಳಿವೆ. AI ಎನೇಬಲ್ಡ್ ಕೋರ್ಸ್ಗಳಿವೆ. ಈಗ ಆಲ್ರೆಡಿ 10 ಲಕ್ಷಕ್ಕಿಂತ ಅಧಿಕ ಜನ ಗ್ರೋತ್ ಸ್ಕೂಲ್ನ ಕೋರ್ಸಸ್ ತಗೊಂಡಿದ್ದಾರೆ. ಡಿಸ್ಕ್ರಿಪ್ಷನ್ ನಲ್ಲಿ ವಿಡಿಯೋ ಕೆಳಗಡೆ ಹಾಗೂ ಟಾಪ್ ಕಾಮೆಂಟ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಫೇಸ್ಬುಕ್ ನಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮಾತ್ರ ಇರುತ್ತೆ, ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ರೆ 2 ಕಡೆ ಈ ಲಿಂಕ್ ಇರುತ್ತೆ. ಆಸಕ್ತರು ಕ್ಲಿಕ್ ಮಾಡೋ ಮೂಲಕ ಅದರ ಲಾಭವನ್ನು ಪಡ್ಕೋಬಹುದು. ಆಗ್ಲೇ ಹೇಳಿದ ಹಾಗೆ mastmaga.com ನ ಮೊದಲ 1,500 ವೀಕ್ಷಕರಿಗೆ, ಈ ವಿಡಿಯೋ ನೋಡ್ತಿರೋರಿಗೆ ಇದು ಫ್ರೀ ಇರುತ್ತೆ. ಆಮೇಲೂ ಕೂಡ ಅಫೋರ್ಡೆಬಲ್ ಪ್ರೈಸಸ್ ನಲ್ಲೇ ಇದನ್ನ ಲೇಟ್ ಆಗಿ ಹೋದವರು ಅಪ್ಲೈ ಮಾಡಿ ಕೋರ್ಸ್ ಮಾಡಬಹುದು. ಯಾವುದಕ್ಕೂ ಕೂಡ ವಿಡಿಯೋ ಕೆಳಗಿರೋ ಲಿಂಕ್ ಅನ್ನ, ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಾಮೆಂಟ್ ಲಿಂಕ್ ಅನ್ನ ಮಿಸ್ ಮಾಡದೆ ಈ ಕೂಡಲೇ ಚೆಕ್ ಮಾಡಿ. ಅಲ್ಲದೆ ಇಸ್ರೇಲ್ನ ಹಣಕಾಸು ಮಂತ್ರಿ ಬೆಜಲೆಲ್ ಸ್ಮಾಟ್ರಿಚ್ ಇರಾನ್ ಮತ್ತೊಂದು ಗಾಜಾ ಆಗೋ ಸಾಧ್ಯತೆ ಇದೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸಬೇಕಾದ ಅಂಶ ಅಂದ್ರೆ ಇತ್ತೀಚೆಗೆ ಹಿಜ್ಬುಲ್ಲಾ ಲೀಡರ್ನ ಹತ್ಯೆ ಮಾಡೋ ವಿಚಾರ ಬಂದಾಗ ಇದೇ ವ್ಯಕ್ತಿ ಸ್ವಲ್ಪ ತಡೀರಿ ಅಂತ ನೆತನ್ಯಾಹುಗೆ ಹೇಳಿದ್ರಂತೆ. ಈಗ ಗಾಜಾ, ಹಿಜ್ಬುಲ್ಲಾ ರೀತಿಯಲ್ಲೇ ಇರಾನ್ ಕೂಡ ಅದೇ ಪರಿಸ್ಥಿತಿಯನ್ನ ಅನುಭವಿಸುತ್ತೆ ಅಂತ ನೆತನ್ಯಾಹುಗಿಂತ ಗಂಭೀರವಾದ ಬೆದರಿಕೆಯನ್ನ ಇರಾನ್ಗೆ ಈ ವ್ಯಕ್ತಿ, ಇಸ್ರೇಲ್ನ ಹಣಕಾಸು ಮಂತ್ರಿ ಸ್ಮಾಟ್ರಿಚ್ ಹಾಕಿದ್ದಾರೆ. ಜೊತೆಗೆ ಇರಾನ್ನಲ್ಲಿ ಖಾಮಿನೇಯಿಗಳನ್ನ ಕಿತ್ತು ಹಾಕ್ತೀವಿ ಅಂತ ಇಸ್ರೇಲ್ ಪ್ರಧಾನಿ ಬೆದರಿಕೆ ಹಾಕಿದ ಬೆನ್ನಲ್ಲೇ ಈ ಹೇಳಿಕೆಗಳೆಲ್ಲ ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇದೆ. ಇಸ್ರೇಲ್ ಸೇನೆ ಕೂಡ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಇರಾನ್ ನಮ್ಮನ್ನ ಕೆಣಕಿದೆ, ಅನುಭವಿಸ್ತಾರೆ. ನಮ್ಮ ಸೇನೆ ಇರಾನ್ನ ಯಾವುದೇ ಮೂಲೆಗೂ ತಲುಪುವ ತಾಕತ್ತನ್ನ ಹೊಂದಿದೆ. ನಮ್ಮ ಹತ್ರ ಎಲ್ಲ ಪ್ಲಾನ್ ರೆಡಿ ಇದೆ, ಇನ್ನೇನು ಪ್ಲಾನ್ ಮಾಡಬೇಕಾಗಿಲ್ಲ, ಮಾಡಿ ಇಟ್ಕೊಂಡಿದ್ದೀವಿ. ಎಲ್ಲಿ, ಹೇಗೆ, ಯಾವಾಗ ಅಂತ ನಾವು ಡಿಸೈಡ್ ಮಾಡ್ತೀವಿ, ಅದನ್ನ ಎಕ್ಸಿಕ್ಯೂಟ್ ಮಾಡೋದು. ನಮ್ಮ ಜನರ ರಕ್ಷಣೆಗೆ ನಾವು ಏನು ಬೇಕಾದರೂ ಮಾಡ್ತೀವಿ ಅಂತ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಹೇಳಿವೆ. ಅಷ್ಟು ಮಾತ್ರ ಅಲ್ಲ, ಇನ್ನು
ಮುಂದೆ ಯಾವತ್ತೂ ಇರಾನ್ನಿಂದ ಇಂಥ ದಾಳಿಗಳು ನಡೆಯಲ್ಲ, ಹಂಗೆ ಮಾಡಿಬಿಡ್ತೀವಿ ಅವರಿಗೆ ಅಂತ ಇಸ್ರೇಲ್ ಹೇಳಿದೆ. ಏನೋ ಸದ್ಯದ ಮಾಹಿತಿ ಪ್ರಕಾರ ಇಸ್ರೇಲ್ ಈ ಸಲ ಇರಾನ್ನ ಅತಿ ದೊಡ್ಡ ಆದಾಯದ ಮೂಲವಾಗಿರೋ ಅಂದರೆ ಏನು ತೈಲಾಗಾರಗಳಿದ್ದಾವೆ, ಸ್ಯಾಂಕ್ಷನ್ ಇದ್ರೂ ಕೂಡ ಚೀನಾಗೆ ಮತ್ತು ಒಂದಷ್ಟು ಅಮೆರಿಕನ್ ವಿರೋಧಿಗಳಿಗೆ ತೈಲ ಮಾರ್ಬಿಟ್ಟು ದುಡ್ಡು ಮಾಡ್ತಿದ್ದಾರೆ, ಅಲ್ಲಿಗೆ ಹೊಡಿಬಹುದು ಈ ಸಲ ಇಸ್ರೇಲ್ ಅಂತ ಹೇಳಲಾಗ್ತಿದೆ. ಅದಕ್ಕಾಗಿ ಫೈಟರ್ ಜೆಟ್ ಮತ್ತು ಬಾಂಬರ್ಗಳನ್ನು ಇಸ್ರೇಲ್ ರೆಡಿ ಮಾಡಿ ಇಟ್ಕೊಳ್ತಿದೆ ಅನ್ನೋ ರಿಪೋರ್ಟ್ಸ್ ಎಲ್ಲ ಈಗ ಬರ್ತಾ ಇವೆ. ಹಾಗೆ ಖಾಮಿನೇಯಿಗಳನ್ನು ಟಾರ್ಗೆಟ್ ಮಾಡಿದ್ರು ಆಶ್ಚರ್ಯ ಇಲ್ಲ ಮೊಸಾದ್ ಮೂಲಕ ಅನ್ನೋ ರಿಪೋರ್ಟ್ಸ್ ಕೂಡ ಇವೆ. ಇನ್ನು ಅಮೆರಿಕ ಕೂಡ ಈ ದಾಳಿಗೆ ಪ್ರತಿಕ್ರಿಯೆ ಕೊಟ್ಟಿದೆ. ಈ ದಾಳಿಗೆ ಕೆಲವೇ ಗಂಟೆಗಳ ಮೊದಲು ಅಮೆರಿಕ ಈ ಬಗ್ಗೆ ಸ್ಪಷ್ಟವಾದ ವಾರ್ನಿಂಗ್ ಅನ್ನು ಕೊಟ್ಟಿತ್ತು. ಆ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರಗೊಂಡ ಕೆಲ ಕ್ಷಣಗಳಲ್ಲೇ ಈ ದಾಳಿ ನಡೆದು ಹೋಗಿದೆ. ಅಲ್ಲದೆ ಇಸ್ರೇಲ್ಗೆ ಏನು ಆಗೋಕ್ಕೂ ನಾವು ಬಿಡಲ್ಲ, ನಾವು ಕಾಪಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಮತ್ತೊಮ್ಮೆ ಸಪೋರ್ಟ್ ಅನ್ನು ಪುನರುಚ್ಚಾರ ಮಾಡಿದ್ದಾರೆ. ತಮ್ಮ ಪಡೆಗಳಿಗೆ ಇಸ್ರೇಲ್ಗೆ ಏನೂ ಆಗಬಾರ್ದು, ಆ ರೀತಿ ರಕ್ಷಣೆ ಕೊಡಿ ಅಂತ ಬೈಡೆನ್ ಓಪನ್ ಆದೇಶವನ್ನ ಕೂಡ ಕೊಟ್ಟಾಗಿದೆ. ಹೀಗಾಗಿ ಅಮೆರಿಕದ ವಿರುದ್ಧ ಕೂಡ ಯುದ್ಧ ಮಾಡಬೇಕಾಗತ್ತೆ ಇರಾನ್ ಇಸ್ರೇಲ್ ವಿರುದ್ಧ ಯುದ್ಧ ಮಾಡೋಕೆ ಹೋದ್ರೆ. ಇನ್ನು ಭದ್ರತಾ ಮಂಡಳಿಯಲ್ಲಿ ಮೀಟಿಂಗ್ ಮಾಡ್ತಾರಂತೆ. ತುರ್ತು ಸಭೆ ಕರೆದು ಈ ಬಗ್ಗೆ ಶೀಘ್ರದಲ್ಲಿ ಒಂದು ನಿರ್ಧಾರವನ್ನು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಹಿಜ್ಬುಲ್ಲಾ ಮುಖ್ಯಸ್ಥನ ಹತ್ಯೆ ಆದಾಗಲೇ ಇರಾನ್ ಇಂಥದ್ದೊಂದು ಪ್ರಪೋಸಲ್ ಇಟ್ಟಿತ್ತು. ಆದರೆ ಒಂದಷ್ಟು ರಾಷ್ಟ್ರಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಆತ ಅಧಿಕೃತ ವ್ಯಕ್ತಿಯಲ್ಲ, ಆತ ಸರ್ಕಾರನೂ ಅಲ್ಲ, ಅವನಿಗೋಸ್ಕರ ಯಾಕೆ ಭದ್ರತಾ ಮಂಡಳಿಯ ಮೀಟಿಂಗ್ ಕರಿಬೇಕು, ಹೋದ್ರೆ ಹೋಗ್ಲಿ ಬಿಡಿ ಅನ್ನೋ ರೀತಿಯಲ್ಲಿ ವರ್ತಿಸಿದ್ವು. ಈಗ ಅದೇ ಸಂಘರ್ಷ ತಾರಕಕ್ಕೇರಿ ಈಗ ಈ ಮಟ್ಟಿಗೆ ಹೋಗಿದೆ, ಪರಿಸ್ಥಿತಿ ಬಿಗಡಾಯಿಸಿದೆ. ಬಹುಶಃ ಇದೊಂದು ರೆಸೊಲ್ಯೂಷನ್ ಪಾಸ್ ಮಾಡಬಹುದು, ಯಾಕಂದ್ರೆ ಈ ಸಲ ದಾಳಿಯಾಗಿರೋದು ಇಸ್ರೇಲ್ ಮೇಲೆ ಅಲ್ವಾ, ಹಾಗಾಗಿ. ಆದರೆ ಇಸ್ರೇಲ್ ಇದನ್ನ ಒಪ್ಪಿಕೊಳ್ಳೋ ಮಾತು ತುಂಬಾ ದೂರ ಇದೆ. ಯುದ್ಧ ನಿಲ್ಲಿಸಿ ಅಂತ ಹೇಳಿದ್ರೆ ಅವ್ರು ಕೇಳೋ ಲೆಕ್ಕಾಚಾರದಲ್ಲಿಲ್ಲ. ಪ್ರತೀಕಾರದ ಮಾತುಗಳನ್ನು ಅವರು ಆಲ್ರೆಡಿ ಆಡಿದ್ದಾರೆ. ಹೀಗಾಗಿ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಆತಂಕ ಮತ್ತು ಕುತೂಹಲ ಇದೆ. ಮಿಡಲ್ ಈಸ್ಟ್ನಲ್ಲಿ ಈ ಯುದ್ಧದ ಬಿಸಿ ಏರ್ತಿದ್ದ ಹಾಗೆ ತೈಲ ಬೆಲೆ ದಿಢೀರಂತ 5% ಜಂಪ್ ಆಗಿದೆ. ಯಾಕಂದ್ರೆ ಇರಾನ್ನ ತೈಲಕ್ಕೆ ದೊಡ್ಡ ಪೆಟ್ಟೇನಾದರೂ ಇಸ್ರೇಲ್ ಕೊಡ್ತು ಅಂತ ಹೇಳಿದ್ರೆ ಜಾಗತಿಕವಾಗಿ ತೈಲ ಬೆಲೆ ಜಾಸ್ತಿ ಆಗೋದು ಸಹಜ. ಯಾಕಂದ್ರೆ ಇರಾನ್ ಮೇಲೆ ಸ್ಯಾಂಕ್ಷನ್ಸ್ ಇದ್ರೂ ಕೂಡ ಭಾರತ ಕೂಡ ಅಮೆರಿಕದ ಒತ್ತಾಯಕ್ಕೆ ಮಾಡಿದು, ಸ್ಯಾಂಕ್ಷನ್ನ ಒತ್ತಾಯಕ್ಕೆ ಮಾಡಿದ್ದು, ಅಮೆರಿಕದ ಫ್ರೆಂಡ್ಶಿಪ್ಗೋಸ್ಕರ ಇರಾನಿಂದ ಕಮ್ಮಿ ಮಾಡಿದೆ. ತೈಲ ತರಿಸ್ತಾ ಇಲ್ಲ ನಾವೀಗ ಜಾಸ್ತಿ, ಮುಂಚೆ ನಾವು ತರಿಸ್ತಾ ಇದ್ವಿ. ಬಟ್ ಆದರೂ ಕೂಡ ಯಾವ ಸ್ಯಾಂಕ್ಷನ್ಗೂ ಕೇರ್ ಮಾಡಲ್ಲ ಚೈನಾ. ಈ ಇರಾನ್ ತಯಾರಿಸ್ತಿರೋ ಬಹುತೇಕ ತೈಲವನ್ನ ಚೀನಾ ಒಂದೇ ಸಕ್ ಮಾಡಿ ತೆಗಿತಾ ಇದೆ. ಅವರೇ ಹೆಚ್ಚಿನ ತೈಲವನ್ನ ಚೈನಾದವರೇ ಪರ್ಚೇಸ್ ಮಾಡ್ತಿದ್ದಾರೆ ಇರಾನ್ನಿಂದ. ಈಗ ಇರಾನ್ನ ತೈಲ ಮೂಲಗಳಿಗೆ ಇಸ್ರೇಲ್ ಹೊಡೆತ ಕೊಡ್ತು ಅಂತ ಹೇಳಿದ್ರೆ ಅವಾಗ ಚೀನಾಗೆ ತೈಲ ಬೇಕೇ ಬೇಕು. ಚೀನಾ ತೈಲ ಏನು ಭಾಳ ಉತ್ಪಾದನೆ ಮಾಡಲ್ಲ, ತೈಲ ಇಲ್ಲ ಅವ್ರ ಹತ್ರ, ಹೊರಗಿನ ತರಿಸಲೇಬೇಕು. ಇರಾನ್ ಹತ್ರ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತಾರೆ? ಮಾಮೂಲಿ ಅದೇ ರಷ್ಯಾ, ಅದೇ ಸೌದಿ ಅರೇಬಿಯಾ, UAE, ಕತರ್, ಇಲ್ಲಿ ಯಾರೆಲ್ಲ ಈ ಗ್ಯಾಸ್ ಮತ್ತು ತೈಲವನ್ನು ಉತ್ಪಾದನೆ ಮಾಡ್ತಾರೆ ಅವ್ರ ಕಡೆ ಮುಖ ಮಾಡಲೇಬೇಕಾಗತ್ತೆ. ಸೊ ಅಂಥ ಟೈಮ್ನಲ್ಲಿ ಆಲ್ರೆಡಿ ಇಲ್ಲಿ ಈ ಸೈಡ್ನಲ್ಲಿ ಇರಾನ್ ಬಿಟ್ಟು ಉಳಿದ ಕಡೆ ಏನು ತೈಲದ ಡಿಮಾಂಡ್ ಇದೆ ಅದು ಜಾಸ್ತಿ ಆಗುತ್ತೆ, ಡಿಮಾಂಡ್ ಜಾಸ್ತಿ ಆಗುತ್ತೆ, ರೇಟ್ ಕೂಡ ಜಾಸ್ತಿ ಆಗುತ್ತೆ. ಅದರ ಲಕ್ಷಣ ಕಾಣಿಸ್ತಾ ಇದೆ. 5% ಇದ್ದಕ್ಕಿದ್ದಂತೆ ತೈಲ ಬೆಲೆ ಜಂಪ್ ಆಗಿದೆ. ಇದರ ಪರಿಣಾಮ ನೆಕ್ಸ್ಟ್ ಮಾರ್ಕೆಟ್ ಓಪನ್ ಆದಾಗ, ಗಾಂಧಿ ಜಯಂತಿ ಕಾರಣದಿಂದಾಗಿ ಮಾರ್ಕೆಟ್ ಕ್ಲೋಸ್ ಇದೆ ಭಾರತದಲ್ಲಿ. ಮಾರ್ಕೆಟ್ ಓಪನ್ ಆದಾಗ ಭಾರತದ ಹಾಗೂ ವಿಶ್ವದ ಮಾರ್ಕೆಟ್ ಮೇಲೂ ಕೂಡ ದೊಡ್ಡ ಎಫೆಕ್ಟ್ ಆಗಬಹುದು. ವಿಶೇಷವಾಗಿ ಭಾರತ ಮತ್ತು ಚೀನಾದಂಥ ರಾಷ್ಟ್ರಗಳಿಗೆ ತೈಲ ಇಂಪಾರ್ಟೆಂಟ್. ತೈಲ ಬೆಲೆ ಏರಿಕೆ ಈ ರಾಷ್ಟ್ರಗಳಲ್ಲಿ ತುಂಬ ಎಫೆಕ್ಟ್ ಮಾಡುತ್ತೆ. ಬೇರೆ ರಾಷ್ಟ್ರಗಳಿಗೆ ಅಷ್ಟೊಂದು ಎಫೆಕ್ಟ್ ಆಗದೇ ಇರ್ಬೋದು, ತೈಲ ಅವರ ಹತ್ರನೇ ಇರೋ ರಾಷ್ಟ್ರಗಳಿಗೆ. ಬಟ್ ತೈಲ ಹೊರಗಿಂದ ತರಬೇಕು, ಅದರ ಮೂಲಕ ನಮ್ಮ ಆರ್ಥಿಕತೆ ರನ್ ಆಗಬೇಕು ಅನ್ನೋ ರಾಷ್ಟ್ರಗಳ ಮೇಲೆ ತೈಲ ಬೆಲೆ ಏರಿಕೆ ಅಥವಾ ತೈಲದ ಬೆಲೆ ಇಳಿಕೆ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಉಂಟು ಮಾಡುತ್ತೆ, ಪಾಸಿಟಿವ್ ಅಥವಾ ನೆಗೆಟಿವ್. ಈಗ ಬೆಲೆ ಜಾಸ್ತಿ ಆಗಿರೋದ್ರಿಂದ ನೆಗೆಟಿವ್ ಪರಿಣಾಮ ಭಾರತಕ್ಕೆ, ಚೀನಾಗೆ, ಇಲ್ಲಿನ ಎಕಾನಮಿಗೆ ಆಗೇ ಆಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋ ಕುತೂಹಲ ಇದೆ. ಬಹುತೇಕ ಇದೇ ರೀತಿ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಈ ಸಂಘರ್ಷ ನೆಗೆಟಿವ್ ಸೆಂಟಿಮೆಂಟ್, ಅದರ ಮೋಡಗಳು ಕವಿಯುವಂಥ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಏನೇ ಮಾಹಿತಿ ಬಂದರೂ ಕೂಡ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.